ಬೆಂಗಳೂರು ಬುಲ್ಸು ಇದೇ ಥರ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಇನ್ನೊಂದೆರಡು ಮ್ಯಾಚ್ ಆದಮೇಲೆ ಬೆಂಗಳೂರು ಬುಲ್ಸರು ಈ ಒಂದು ಕಾಂಪಿಟೇಷನ್ ಉಳ್ಕೋತಾರ ಇಲ್ಲಾಂದರೆ ಪಿ ಕೆಲಿಂದ ಆಚೆ ಹೋಗ್ತಾರ ಅಂತ. ಬಿಕಾಸ್ ಎವ್ರಿ ಗೇಮ್ ಸಖತ್ ಕ್ರೂಷಲ್ ಆಗ್ತದೆ. ಬೇರೆ ಟೀಮ್ಗಳು ನೀವು ನೋಡ್ತಾ ಇದ್ರೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ. ಯಾವ ಟೀಮು ಕೂಡ ಇವಾಗ ಲೋ ಇದ್ದಾರೆ ಐದರೆ ಅಂತಲೇ ಹೇಳೋಕ್ಕಾಗಲ್ಲ. ಯಾರು ಹೊಡಿತಾರೆ ಅಂತಲೇ ಗೊತ್ತಾಗಲ್ಲ. ಆ ಥರ ನಡೀತಾ ಇದೆ ಪಿ ಕೆಲಿ ಈ ಒಂದು ಸೀಸನ್ನು. ಸೊ ಆಫ್ಟರ್ 10 ಮ್ಯಾಚಸ್ ಆದಮೇಲೆ ಪಾಯಿಂಟ್ಸ್ ಟೇಬಲ್ ಯಾವ ಥರ ಇದೆ, ಯಾರು ಟಾಪಲ್ಲಿದ್ದಾರೆ, ಯಾರು ಫುಲ್ ಬಾಟಮಲ್ಲಿ ಹೋಗ್ಬಿಟ್ಟಿದ್ದಾರೆ, ಈ ಒಂದು ಸೀಸನ್ ಯಾರು ಸರ್ವೈವ್ ಆಗ್ತಾರೆ ಪ್ಲೇ ಆಫ್ಗೆ ಎಲ್ಲನೂ ಕೂಡ ಡಿಸ್ಕಸ್ ಮಾಡೋದು. ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಮಾಡ್ಕೊಳ್ಳಿ ಗಾಯ್ಸ್. ಇಲ್ಲಿ ಪಾಯಿಂಟ್ಸ್ ಟೇಬಲ್ ಕೂಡ ನೋಡ್ತಾ ಇದ್ದೀರಾ. ಪುನರಿ ಪಲ್ಟನ್ಸ್ ಅವರು ಟಾಪಲ್ಲಿದ್ದಾರೆ, 2 ಪಾಯಿಂಟ್ಸ್ ಗೆದ್ದು 4 ಪಾಯಿಂಟ್ನ ತಗೊಂಡು ಸೇಫಾಗಿ ಕುತ್ಕೊಬಿಟ್ಟಿದ್ದಾರೆ. ಮತ್ತು 2ನೇ ಪ್ಲೇಸಲ್ಲಿ ಯು ಪಿ ಯೋಧಾಸ್ ಇದ್ದಾರೆ ಮಗ. 2 ಮ್ಯಾಚ್ಗೆ 2 ಕೂಡ ಗೆದ್ದಿದ್ದಾರೆ, 4 ಪಾಯಿಂಟ್ ಕೂಡ ತಗೊಂಡಿದ್ದಾರೆ. ಮತ್ತು ಯು ಮುಂಬೈ ಅವರು 2 ಕೂಡ ಗೆದ್ದಿದ್ದಾರೆ, 4 ಪಾಯಿಂಟ್ನ ತಗೊಂಡಿದ್ದಾರೆ. 3 ಟೀಮು ಕೂಡ ಸಖತ್ ಸ್ಟ್ರಾಂಗ್ ಇದೆ ಅಂತ ಅನಿಸ್ತದೆ ಈ ಒಂದು ಸೀಸನು. ಗೊತ್ತಿಲ್ಲ ನೋಡೋದ, ಒಳ್ಳೆ ಸೀಸನ್ ಸ್ಟಾರ್ಟ್ ಆಗಿದೆ ಈ 3 ಜನಕ್ಕೂ ಕೂಡ. ಮತ್ತು 4ನೇ ಪೊಸಿಷನಲ್ಲಿ 1 ಮ್ಯಾಚ್ ಆಡಿರೋದು ಬೆಂಗಾಲ್ ವಾರಿಯರ್ಸರು. ಈ ಟೀಮ್ಗೆ ದೇವಾಂಗ್ ದಲ್ಲಲೆಗುರು ಒಂಥರ ಪಿಲ್ಲರ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ. ಫಸ್ಟ್ ಮ್ಯಾಚ್ ಸಕ್ಕತ್ತಾಗಂತೂ ಪರ್ಫಾರ್ಮ್ ಮಾಡಿದ್ರು. 1 ಗೆದ್ದು 2 ಪಾಯಿಂಟಲ್ಲಿದ್ದಾರೆ. ಮತ್ತು ನಿನ್ನೆ ಮ್ಯಾಚು ಡಬಾಗ್ನಲ್ಲಿ ವಿರುದ್ಧ ನಮ್ಮ ಬೆಂಗಳೂರು ಬುಲ್ಸ್ ಅವರು ಸೋತರು. ಸೊ ಅದರಲ್ಲಿ ಆಶು ಮಲ್ಲಿಕ್ ಅವರು 15 ಪಾಯಿಂಟ್ನ ತೊಗೊಂಡ್ರು. ಇವರು ಪಿಲ್ಲರ್ ಅಂತಲೇ ಹೇಳ್ಬೋದು ಡಬಾಂಗ್ ಡೆಲ್ಲಿಗೆ. 1 ಮ್ಯಾಚ್ಗೆ 1 ಕೂಡ ಗೆದ್ದು 2 ಪಾಯಿಂಟ್ ಕೂಡ ತಗೊಂಡಿದ್ದಾರೆ. ಮತ್ತು ಪಿಂಕ್ ಪ್ಯಾಂಥರ್ಸು 1 ಗೆದ್ದು 2 ಪಾಯಿಂಟಲ್ಲಿದ್ದಾರೆ. ಮತ್ತು ತಮಿಳ್ ತಲವಸರು 2-1 ಸೋತು 1 ಗೆದ್ದು 2 ಪಾಯಿಂಟ್ನ ತಗೊಂಡಿದ್ದಾರೆ. ಮತ್ತು ಪಟ್ನಾ ಪೈರೇಟ್ಸವರು ನೆನ್ನೆ ಕೂಡ ಮ್ಯಾಚ್ ಇತ್ತು ಇವ್ರಿಗೆ, ನೆನ್ನೆ ಕೂಡ ಸೋತಿದ್ದಾರೆ. 2 ಕೂಡ ಸೋತಿದ್ದಾರೆ. 0 ಪಾಯಿಂಟ್ಸು ನಮ್ಮ ಬೆಂಗಳೂರು ಬುಲ್ಸ್ ಅವ್ರದ್ದು ಒಂಥರ ಕಷ್ಟ ಆಗ್ತಾಯಿದೆ. ಫಸ್ಟ್ ಮ್ಯಾಚನ್ನು ಕ್ಲೋಸಾಗಿ ಬಂದು ಟೈ ಬ್ರೇಕರಲ್ಲಿ ಹೊಗೆ ಹಾಕ್ಕೊಂಡ್ವಿ. ಸೊ ಅದು ಅಂಪೈರಿಂದನೇ ಹೊಗೆ ಹಾಕ್ಕೊಂಡಿದ್ದು. ಇಲ್ಲ ಅಂತ ಹೇಳಿದ್ರೆ ನಾವು ಗೆಲ್ತಾ ಇದ್ದೀವಿ ಆ ಮ್ಯಾಚು. ಬಟ್ ಸೆಕೆಂಡ್ ಮ್ಯಾಚು ಲಾಸ್ಟ್ 10 ಮಿನಿಟ್ಸಲ್ಲಿ ಪರ್ಫಾರ್ಮ್ ಮಾಡಿದ್ದು ಗುರು. 17 ಪಾಯಿಂಟ್ನ ತೊಗೊಂಡ್ರಿ ಲಾಸ್ಟ್ 10 ಮಿನಿಟ್ಸಲ್ಲಿ. ಇನ್ನು 30 ಮಿನಿಟ್ಸಲ್ಲಿ ತೊಗೊಂಡಿದ್ದು 17 ಪಾಯಿಂಟು. ಲಾಸ್ಟ್ 10 ಮಿನಿಟ್ಸ್ ಆಡ್ದಂಗೆ ಏನಾದರೂ 30 ಮಿನಿಟ್ಸ್ ಅಟ್ಲೀಸ್ಟ್ ಅರ್ಧ ಎಫರ್ಟ್ ಹಾಕಿದರೆ ನೆನ್ನೆ ಡಬಾಗ್ನೆಲ್ಲ ಹೊಡೆದು ಉಡೀಸ್ ಮಾಡ್ಬೋದಾಗಿತ್ತು. ಸೊ ನಾವೇ ಉಡೀಸ್ ಆಗಿಬಿಟ್ಟಿವಿ. ಓಕೆ. ಮತ್ತು ತೆಲುಗು ಟೈಟನ್ಸ್ ಅವರು 2 ಪಂದ್ಯಕ್ಕೆ 2 ಕೂಡ ಸೋತು 0 ಪಾಯಿಂಟಲ್ಲಿದ್ದಾರೆ. ಹರಿಯಾಣ ಶಿಲರ್ಸ್ ಅವರು ಅಷ್ಟೇ ಲಾಸ್ಟ್ ಸೀಸನ್ ಚಾಂಪಿಯನ್ಸ್ ಆಗಿದ್ರು ಫಸ್ಟ್ ಸೀಸನ್ನು. ಈ ಒಂದು ಮ್ಯಾಚ್ನ ಸೋತಿದ್ದಾರೆ. ಕಮ್ ಬ್ಯಾಕ್ ಮಾಡ್ತಾರೆ. ಯಾರನ್ನೂ ಕೂಡ ನಾವು ಲೇಸಿಯಾಗಿ ತಗೊಳ್ಳಂಗೆ ಇಲ್ಲ ಗುರು. ಮತ್ತು ಬಾಟಮಲ್ಲಿ ಗುಜರಾತ್ ಜೈಂಟ್ಸ್ ಮಗ 2-2 ಸೋತ್ಬಿಟ್ಟು ಲಾಸ್ಟ್ಗೆ ಹೋಗ್ಬಿಟ್ಟಿದ್ದಾರೆ. ಸೊ ಸದ್ಲು ಅವ್ರದ್ದು ಯಾಕೋ 2 ಮ್ಯಾಚಿಂದ ಪರ್ಫಾರ್ಮೆನ್ಸೇ ಕರೆಕ್ಟಾಗಿ ಬರ್ತಾ ಇಲ್ಲ. ಎಲ್ಲ ಮ್ಯಾಚು ಕೂಡ ಸಖತ್ ಪರ್ಫಾರ್ಮ್ ಮಾಡ್ತಾಯಿದ್ರು ಎವ್ರಿ ಸೀಸನು. ಬಟ್ ಈ ಒಂದು ಸೀಸನ್ನು ಸ್ಟಾರ್ಟಿಂಗಲ್ಲಿ ಅಪಘಾತ ಆಗಿದೆ ಮಹಮ್ಮದ್ ರಿಜಾ ಸದ್ಲುವಿಗೆ. ಸೊ ಕಮ್ ಬ್ಯಾಕ್ ಮಾಡ್ತಾರೆ ಇವರು. ಒಳ್ಳೊಳ್ಳೆ ರಿವೆಂಜ್ ತೀರ್ಸ್ಕೋತಾರೆ ಅಂತ ಅನಿಸುತ್ತೆ ಇನ್ನೂ ತುಂಬ. ಬಟ್ ಈ ಒಂದು ಪಿ ಕೆಲಂತೂ ಸಖತ್ತಾಗಿ ಹೋಗ್ತಾ ಇದೆ ಮಗ. ದೇವಾಂಕು ಮತ್ತು ಬೆಂಗಾಲ್ ಹರಿಯಾಣ ಶಿಲರ್ಸ್ ಕೋಚ್ ಇದ್ರಲ್ಲ, ಅವ್ರ ಹೆಸರೇನು ಮನ್ಪ್ರೀತ್ ಸಿಂಗ್ ಅಂತ. ಅವ್ರದ್ದು ಒಂಥರ ಸಖತ್ತಾಗಿ ಹೋಗ್ತಾ ಇದೆ ಕಾಂಪಿಟೇಷನು ಅವ್ರದ್ದು. ಫುಲ್ ರಿವೆಂಜ್ ಏನೋ. ಬಟ್ ಈ ಒಂದು ಸೀಸನು ಒಳ್ಳೆ ಬೆಂಕಿ ಹತ್ಕೊಂಡಿದೆ ಪಿ ಕೆನಲ್ಲಿ. ಎಲ್ಲರೂ ಕೂಡ ರಿವೆಂಜ್ ತೀರ್ಸ್ಕೊಳ್ಳೋಕ್ಕೆ ಕಾಯ್ತಾ ಇದ್ದಾರೆ. ಇವಾಗ ಯು ಮುಂಬೈ ಮತ್ತು ಯಾವುದಪ್ಪ ಅದು ಗುಜರಾತ್ ಜೈಂಟ್ಸ್ ಆಡಿದಾಗ ಫುಲ್ಲು ಮಹಮ್ಮದ್ ರಿಜಾ ಸದ್ಲಿಗೆ ಹೊರಿಸಿದ್ರು. ಸೊ ಅದನ್ನು ಕೂಡ ಇನ್ನು ವೆಯ್ಟಿಂಗಲ್ಲಿದೆ. ಇನ್ನು ಬೆಂಗಳೂರು ಬುಲ್ಸ್ ಅವ್ರದ್ದು ವೆಯ್ಟಿಂಗ್. ತುಂಬ ಮ್ಯಾಚಸ್ ಇನ್ನೂ ಸಕ್ಕತ್ತಾಗಿದೆ ಈ ಒಂದು ಸೀಸನ್ನು. ಒಳ್ಳೆ IPL ಥರನೇ ಹೋಗ್ತಾ ಇದೆ ಮಗ. ಲೈಕ್ ಕ್ರಿಕೆಟ್ ಥರನೇ ಹೋಗ್ತಾ ಇದೆ. ಅವ್ರಿಗೆ ಇವರು ರಿವೆಂಜ್ ಅಂತ. ಬಟ್ ಇಷ್ಟೊಂದೇನು ಬೆಂಕಿ ಹತ್ಕೊಂಡಿರಲಿಲ್ಲ ಪಿ ಕೆಯಲ್ಲಿ. ಬಟ್ ಈ ಒಂದು ಸೀಸನ್ ಸಕ್ಕತ್ತಾಗಿ ಬೆಂಕಿ ಹಚ್ತಾ ಇದ್ದಾರೆ. ಎವ್ರಿ ಗೇಮ್ ಒಂಥರ ನೋಡೋಕ್ಕೆ ಸಕ್ಕತ್ತಾಗಿದೆ. ನೋಡೋದ ಬೆಂಗಳೂರು ಬುಲ್ಸ್ ನೆಕ್ಸ್ಟ್ ಮ್ಯಾಚ್ ಏನು ಮಾಡ್ತಾರೆ ಅಂತ. ನಿಮ್ಮ ಪ್ರಕಾರ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಗುರು, ಹೋಗಿ ಜಾಯ್ನ್ ಆಗ್ರೋ. ಎವ್ರಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಮೋರ್ ಅಪ್ಡೇಟ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್ಸ್. ಸಿ ಯು.